ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ತಾಲೂಕಿನಲ್ಲಿ ಜೆಜೆಎಂ ಕಾಮಗಾರಿ ಕಳಪೆ ಕೆಲಸ, ಸಂಪೂರ್ಣ ಹಾಳಾಗಿರುವ ಸಾರ್ವಜನಿಕ ರಸ್ತೆ, ಸಾರ್ವಜನಿಕರ ಆಕ್ರೋಶ. ಮುಸ್ಲಿಮರಿಗೆ ಹೂಡ ಅಧ್ಯಕ್ಷ ಸ್ಥಾನ ನೀಡಲು ಸಿಎಂಗೆ ಮನವಿ, ಬೃಹತ್ ಪ್ರತಿಭಟನೆ, ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ, ಸಮುದಾಯದವರಲ್ಲೇ ಭಿನ್ನರಾಗ ಆರಂಭ. ಕೆಎಸ್ಆರ್ಟಿಸಿ ಡಿಪೋಯಿಂದ ಡೈರಿ ವೃತ್ತದ ಫುಟ್ಪಾತ್ನಲ್ಲಿ ಸಂತೆ, ಆ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರಾಕರಣೆ, ವಾರದ ಸಂತೆಗೆ ಅಡಚಣೆ ಮಾಡದಂತೆ ಒತ್ತಾಯಿಸಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಮನವಿ. ಬೇಲೂರು ತಾಲೂಕಿನ ಬಳ್ಳೂರು ಹಾಗೂ ಹೊಸಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಕಳಪೆ ದರ್ಜೆಯ ಕೆಲಸದಿಂದ ಸಾರ್ವಜನಿಕರು ತೀವ್ರ ಅಸಹನೆ ವ್ಯಕ್ತಪಡಿಸಿದ್ದಾರೆ. ರಸ್ತೆಗಳನ್ನು ತೋಡಿ ಬಿಡಲಾಗಿದ್ದು ಸರಿಯಾಗಿ ಮರಳಿ ದುರಸ್ತಿ ಮಾಡದೆ ಹಾಗೆ ಬಿಟ್ಟಿರುವುದು ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ತೊಂದರೆ ಉಂಟಾಗಿದೆ. ಕಾಮಗಾರಿ ನಂತರ ರಸ್ತೆಗೆ ಮಣ್ಣು ಹಾಕಿ ಹಾಗೆ ಬಿಟ್ಟಿರೋದ್ರಿಂದ ಮಳೆ ಬಂದಾಗ ಕೆಸರು ರಸ್ತೆಯಾಗಿದ್ದು ವಾಹನಗಳು ನಾಟಿ ಬಿದ್ದಂತಾಗಿದೆ. ನಿರಂತರ ಧೂಳು ಮತ್ತು ಗುಂಡಿಗಳಿಂದ ವಾಹನ ಸವಾರರು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಸ್ಥಳೀಯರು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯಿಂದ ರಸ್ತೆಯ ದುರಸ್ತಿ ಕಾರ್ಯವನ್ನು ಶೀಘ್ರ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನೀರು ಕೊಡುವ ಯೋಜನೆ ಎಂಬ ಹೆಸರಿನಲ್ಲಿ ಬಾವಿ ಉಳಿದಂತಾಗಿದೆ. ಆದರೆ ರಸ್ತೆಗಳು ಹಾಳಾಗಿವೆ. ನಾವು ದಿನವೂ ಅಪಾಯ ಎದುರಿಸುತ್ತಿದ್ದೇವೆ. ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ಈ ಕಡೆ ಗಮನ ಹರಿಸಿ ಎಂದು ಸಾರ್ವಜನಿಕರ ಸುರಕ್ಷತೆ ಮತ್ತು ಅನುಕೂಲಕ್ಕಾಗಿ ಶೀಘ್ರ ದುರಸ್ತಿ ಕಾರ್ಯ ಪ್ರಾರಂಭಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ, ಕೇವಲ ನಮ್ಮ ಗ್ರಾಮಗಳು ಮಾತ್ರವಲ್ಲದೆ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಇಂತಹದೇ ಸ್ಥಿತಿ ನಿರ್ಮಾಣವಾಗಿದೆ. ಗುತ್ತಿಗೆದಾರನ ಜೇಬು ತುಂಬಿಸಲು ಈ ಯೋಜನೆಯಾಗಿದ್ದು ಕುಡಿಯುವ ನೀರಿಗಾಗಿ ಕೆಲಸ ಮಾಡಿರುವುದು ಸ್ವಾಗತ. ಆದರೆ ಇದರಿಂದಾಗಿ ಸಾರ್ವಜನಿಕರು ತಿರುಗಾಡುತ್ತಿದ್ದ ರಸ್ತೆ ಹಾಳು ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ದಿನದ ಕಾರ್ಯಗಳಿಗೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ, ಇಲ್ಲದಿದ್ದರೆ ಸಂಬಂಧಪಟ್ಟ ಕಚೇರಿ ಮುಂಭಾಗ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಸೈಯದ್ ತಾಜಿಂ ಅವರಿಗೆ ನೀಡಲು ಜಿಲ್ಲೆಯ ಮುಸ್ಲಿಂ ಸಮುದಾಯದವರು ನಗರದ ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಶಕ್ತಿ ಪ್ರದರ್ಶಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತ ಕಬೀರ್ ಅಹ್ಮದ್ ಮಾತನಾಡಿ, ಮುಸ್ಲಿಂ ಸಮುದಾಯವು ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಹಿಂದುಳಿದಿದೆ. ಈ ಸಮುದಾಯವು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮಾನವಾಗಿ ಭಾಗವಹಿಸಲು ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಏಳಿಗೆಯನ್ನು ಸಾಧಿಸಲು ರಾಜಕೀಯ ಅಧಿಕಾರವು ಅತ್ಯಗತ್ಯವಾಗಿದೆ. ಅಧಿಕಾರವಿಲ್ಲದ ಸಮುದಾಯವು ತನ್ನ ಧ್ವನಿಯನ್ನು ಪರಿಣಾಮಕಾರಿಯಾಗಿ ಎತ್ತಲು ಸಾಧ್ಯವಾಗುವುದಿಲ್ಲ. ನಾಯಕತ್ವದ ಕೊರತೆಯಿಂದ ಹಲವು ತೊಡಕುಗಳನ್ನು ಎದುರಿಸುತ್ತಿದೆ. ಈ ಕಾರಣಕ್ಕಾಗಿಯೇ ಅಧಿಕಾರ ವಿಕೇಂದ್ರೀಕರಣ ಮತ್ತು ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಇದು ಸಮುದಾಯವನ್ನು ಸಬಲಗೊಳಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದರು. ವೀರಕನ್ನಡಿಗ ಟಿಪ್ಪು ಸೇನೆ ರಾಜ್ಯಾಧ್ಯಕ್ಷ ಅಕ್ಮಲ್ ಜಾವೀದ್ ಮಾತನಾಡಿ, ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯವು ರಾಜಕೀಯವಾಗಿ ನಿರಾಸಕ್ತಿಯ ಸ್ಥಿತಿಯಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಥಿರವಾದ ಬೆಂಬಲ ನೀಡಿದ್ರೂ ದುರಾದೃಷ್ಟವಶಾತ್ ಈ ಸಮುದಾಯಕ್ಕೆ ಜಿಲ್ಲೆಯಲ್ಲಿ ಯಾವುದೇ ಉನ್ನತ ರಾಜಕೀಯ ಅಥವಾ ಆಡಳಿತಾತ್ಮಕ ಹುದ್ದೆಗಳನ್ನು ನೀಡಲಾಗಿಲ್ಲ ಎಂದರು. ವಕೀಲ ಹಾಗೂ ಜನಪರ ಸಂಘಟನೆಯ ಮುಖಂಡ ಅಂಜಾದ್ ಪಾಳ್ಯ ಮಾತನಾಡಿ, ಮುಸ್ಲಿಮರಿಗೆ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದ, ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯ ಆಗುವ ಅವಕಾಶವನ್ನು ಒದಗಿಸಲಾಗಿಲ್ಲ. ಇದರಿಂದಾಗಿ ಸಮುದಾಯದ ರಾಜಕೀಯ ಧ್ವನಿಯು ದುರ್ಬಲವಾಗಿದ್ದು ಆತ್ಮವಿಶ್ವಾಸ ಮತ್ತು ಭಾಗವಹಿಸುವಿಕೆಯ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಮುಸ್ಲಿಂ ವ್ಯಕ್ತಿಗೆ ಅಧಿಕಾರ ನೀಡಬೇಕೆಂದು ಹೇಳಿದರು. ಮತ್ತು ಸಾಮಾಜಿಕ ಕಾರ್ಯಕರ್ತ ಚಾಂದ್ ಪಾಷಾ ಮಾತನಾಡಿ, ಸೈಯದ್ ತಾಜಿಂ ಬಿನ್ ಸೈಯದ್ ಅಸ್ಲಂ ಇವರಿಗೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ಒದಗಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ವಿನೀತವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಸೈಯದ್ ಇಲಿಯಾಸ್, ಸರ್ದಾರ್ ಪಾಷಾ, ಕಾಂಗ್ರೆಸ್ ಕಾರ್ಯಕರ್ತ ರಘು, ವಿವಿಧ ಸಂಘಟನೆ ಮುಖಂಡರು, ಮಹಿಳಾ ಕಾರ್ಯಕರ್ತರು, ಸಾವಿರಾರು ಜನರು ಭಾಗವಹಿಸಿದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಈಗ ತಾನೇ ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಾವು ಏನಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಪ್ರಗತಿಪರ ಸಂಘಟನೆ ಆಗಿರ್ಬೋದು, ಮುಸ್ಲಿಂ ಸಂಘಟನೆ ಆಗಿರ್ಬೋದು, ಅನೇಕ ಸಂಘಟನೆಗಳ ಬೆಂಬಲದೊಂದಿಗೆ ಇವತ್ತು ನಾವು ಇಲ್ಲಿಗೆ ಮೆರವಣಿಗೆಯನ್ನು ಕರ್ಕೊಂಡು ಬಂದಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1,35,000ಕ್ಕಿಂತ ಹೆಚ್ಚಿನ ಮತಗಳನ್ನು ನಾವು ಕೊಟ್ಟು ಲೋಕಸಭಾ ಅಭ್ಯರ್ಥಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ. ಅನಂತರ ಇದಕ್ಕಿಂತ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಸಹ ನಮ್ಮ ಮತಗಳನ್ನು ಕೊಟ್ಟು ಅಭ್ಯರ್ಥಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತೀವಿ. ಆದರೆ ಮತಗಳನ್ನು ಪಡೆಯುವ ನಂತರ ನಡೆಯುವ ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಮಂಗಳವಾರದ ಸಂತೆಗೆ ಯಾವುದೇ ಅಡಚಣೆ ಮಾಡದೆ ಇರುವ ಜಾಗದಲ್ಲಿ ಅವಕಾಶ ಮಾಡಿಕೊಡಲು ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಸಿಐಟಿಯು ಮತ್ತು ಡಿವೈಎಫ್ಐ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು.
ಇದೇ ವೇಳೆ ವ್ಯಾಪಾರಸ್ಥೆ ಲತಾ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಬಿಎಂ ರಸ್ತೆ ಬಳಿ ಕೆಎಸ್ಆರ್ಟಿಸಿ ಡಿಪೋ ಬಳಿಯಿಂದ ಡೈರಿ ವೃತ್ತದವರೆಗೂ ಫುಟ್ಪಾತ್ ಹಿಂದೆ ಹಲವಾರು ವರ್ಷಗಳಿಂದ ಪ್ರತಿ ಮಂಗಳವಾರದಂದು ವಾರದ ಸಂತೆ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಇದರಿಂದ ಆ ಭಾಗದ ಜನಸಾಮಾನ್ಯರು ಹಾಗೂ ನಿವಾಸಿಗಳಿಗೆ ಅವರವರ ದೈನಂದಿನ ತರಕಾರಿ ಮತ್ತು ದಿನಸಿ ಕೊಂಡುಕೊಂಡು ಹೋಗಲು ಅನುಕೂಲವಾಗಿದೆ. ಇದರಿಂದ ಅಲ್ಲಿ ವಾಸಿಸುವ ವಾಹನ ಸವಾರರಿಗಾಗಲಿ ಮತ್ತು ಪ್ರಯಾಣಿಕರಿಗಾಗಲಿ ಯಾವುದೇ ತೊಂದರೆ ಆಗಿರೋದಿಲ್ಲ. ಆದರೆ ಮಹಾನಗರ ಪಾಲಿಕೆಯಿಂದ ಆ ಸ್ಥಳದಲ್ಲಿ ವ್ಯಾಪಾರ ಮಾಡಬಾರದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೇರೆ ಸ್ಥಳ ನೀಡೋದಾಗಿ ಹೇಳಿದ್ದು, ಹಲವು ವರ್ಷಗಳಿಂದ ಸಂತೆ ವ್ಯಾಪಾರ ನಡೆಸಿ ನಾವು ಬದುಕು ಸಾಗಿಸುತ್ತಿದ್ದು, ಬೇರೆ ಸ್ಥಳದಲ್ಲಿ ವ್ಯಾಪಾರ ನಡೆಸಲು ಕಷ್ಟವಾಗುತ್ತದೆ. ಬಿಎಂ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಬಳಿಯಿಂದ ಡೈರಿ ವೃತ್ತದವರೆಗೂ ನಡೆಯುತ್ತಿರುವ ಮಂಗಳವಾರದ ಸಂತೆಗೆ ಯಾವುದೇ ಅಡಚಣೆ ಮಾಡದೆ ಅವಕಾಶ ಮಾಡಿಕೊಡಬೇಕೆಂದು ಹಾಗೂ ಈ ಸಂತೆ ನಡೆಯುವ ಸ್ಥಳದಲ್ಲಿ ಫುಟ್ಪಾತ್ ಹಿಂದಕ್ಕೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದಿಂದಲೇ ಕಮಾನು ರೀತಿಯ ಶೆಡ್ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಸಿಐಟಿಯು ಮತ್ತು ಡಿವೈಎಫ್ಐ ಮುಖಂಡರಾದ ಅರವಿಂದ್, ಎಂಜಿ ಪೃಥ್ವಿ, ಬೀದಿ ಬದಿ ವ್ಯಾಪಾರಸ್ಥರಾದ ರಾಜಪ್ಪ, ಜಗದೀಶ್, ಕೆಎನ್ ಶಿವಣ್ಣ, ರೂಪೇಶ್, ರಮೇಶ್, ಮಾಲೇಶ್, ನೇತ್ರಾವತಿ, ಸಿದ್ದಯ್ಯ, ಮಂಜುಳಾ, ಶೋಭಾ, ಚಂದ್ರಿಕಾ, ಲಲಿತಾ, ಭಾಗ್ಯ, ಸಾವಿತ್ರಮ್ಮ, ನೀಲಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೀದಿ ವ್ಯಾಪಾರ ಮಾಡ್ತಿದೀವಿ. ಇದು ಡೈರಿ ಸರ್ಕಲ್ ಹತ್ರ ಮಾಡ್ತಿದೀವಿ ಸರ್. ತುಂಬಾ 35 ವರ್ಷದಿಂದ ಮಾಡ್ತಿದೀವಿ. 35 ವರ್ಷದಿಂದ ಆಕ್ಷನ್ ಟೈಮ್ ಮಾಮೂಲಿ ಯಾವಾಗ್ಲೂ ಆಗ್ತವೆ. ಈಗ ಅಲ್ಲಿ ಹಾಕ್ಬೇಡಿ ಸಂತೆ ಅಂತ DC ಮೇಡಮ್ ಅವರು ಪರ್ಮಿಷನ್ ಕೊಡ್ತಿದ್ದಾರೆ ಸರ್. ಮುನ್ಸಿಪಾಲಿಟಿ ಅವರು ಅಲ್ಲಿ ಹಾಕ್ಬೇಡಿ ಸಂತೆನ ಅಂತ ಹೇಳ್ತಿದ್ದಾರೆ ಸರ್. ಮುನ್ಸಿಪಾಲಿಟಿ ಅವರು ಅಲ್ಲಿ ಹಾಕ್ಬೇಡಿ ಅಂತಿದ್ದಾರೆ ಸರ್. ನಮಗೆ ಅದನ್ನೊಂದೊಂದು ಸಂತೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ನಮಗೆ ಸಂತೆ ನಮ್ಗೆ ಆ ಜಾಗ ಬಿಟ್ರೆ ಇನ್ ಯಾವ ಜಾಗನೂ ಆಗಲ್ಲ ಸರ್. ಅವ್ರು ಹೇಳ್ತಿದ್ದಾರೆ ಅಲ್ಲಿ ಮುನ್ಸಿಪಾಲಿಟಿ ಅವರು ಯಾವ ಜಾಗಕ್ಕೆ ಹಾಕಳಿ ಅಂತಾರೆ, ಆ ಜಾಗದಲ್ಲಿ ನಮಗೆ ಆಗಲ್ಲ. ಮುನ್ಸಿಪಾಲಿಟಿ ಹೇಳಿರೋ ಜಾಗ ಆಗಲ್ಲ. ಈ ಸಂತೆ ನೆಚ್ಕೊಂಡ್ಬಿಟ್ಬಿಟ್ಟು ಈ ದುಡಿಮೆಯಿಂದ ನಾವು ಮಕ್ಕಳು ಮರಿನೆಲ್ಲ ಓದಿಸ್ಕೋಬೇಕು, ಸಾಲ ಮಾಡಿದೀವಿ. ಈ ಜಾಗ ಬಿಟ್ರೆ ನಮಗೆ ಅಲ್ಲಿ ದೊಡ್ಡಪುರ ಅಲ್ಲ ಸುತ್ತಮುತ್ತಲ ಜನಗಳು ಬರ್ತಾರೆ. ಈ ಕಡೆ ಆದ್ರೆ ಯಾವ ಜನಗಳು ಬರೋದಿಲ್ಲ. ಇಲ್ಲಿ ಸಿಟಿ ಸೆಂಟರ್ ನಾವು ಸಿಟಿಗೆ ಹೋಗ್ತೀವಿ ಅಂತಾರೆ, ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡೋದು? ಇಲ್ಲಿ ವ್ಯಾಪಾರ ಆಗೋದಿಲ್ಲ, ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಯ್ತಾ, ಸಾಲಗಳು ಮಾಡ್ಕೊಂಡಿದೀವಿ. ನಾವು ಮಕ್ಕಳನ್ನ ಓದಿಸ್ಬೇಕು, ನಾವು ಒಬ್ಬೊಬ್ಬರೇ ದುಡಿಯೋದು, ಹೆಂಗಸ್ರು, ನಮ್ಮಿಂದನೇ ಮನೆಗಳು ನಡಿಬೇಕು. ನಾವ್ ಏನ್ ಮಾಡೋದು? ಈ ತರ ಆದ್ರೆ ನಮಗೆ ಆ ಜಾಗನ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀವಿ, ನಮಗೆ ಆ ಜಾಗನ ಬಿಡಿಸ್ಕೊಡಿ. ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮುದ್ಲಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ 9:30 ಸಮಯದಲ್ಲಿ ಅಂಗಡಿಯಿಂದ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಆನೆ ಮಹಿಳೆ ಮೇಲೆ ದಾಳಿ ಮಾಡಿ ಸೊಂಡಲಿನಿಂದ ಆ ಮಹಿಳೆಯನ್ನ ಎತ್ತಿ ಎಸೆದಿರುವ ಘಟನೆ ನಡೆದಿದೆ. ಆ ಮಹಿಳೆಯು ಕಮಲಮ್ಮ ಎಂದು ಗುರುತಿಸಲಾಗಿದ್ದು ಸುಮಾರು 60 ವರ್ಷದ ವಯೋಮಾನದವರಾಗಿರುತ್ತಾರೆ. ತಕ್ಷಣವೇ ಗ್ರಾಮಸ್ಥರು ಆ ಮಹಿಳೆಯನ್ನ ಅರ್ಕಲ್ಗೂಡು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿರುತ್ತಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಅಲ್ಲಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದ್ಲಾಪುರ ರಂಗಸ್ವಾಮಿ ಮಾತನಾಡಿ, ನಾವು ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗೆ ಹೊಂದಿಕೊಂಡಂತಿರುವ ಗ್ರಾಮವಾಗಿದ್ದು ಇಲ್ಲಿ ಯಾವಾಗಲೂ ಆನೆ ಓಡಾಡುವ ಸಲುವಾಗಿ ನಮಗೂ ಆನೆಗೂ ನಿರಂತರ ಗಲಾಟೆ ನಡೆಯುತ್ತಲೇ ಇರುತ್ತದೆ. ಇದು ಇವತ್ತಿನ ಸಮಸ್ಯೆಯಾಗಿರುವುದಿಲ್ಲ, ದಶಕಗಳ ಸಮಸ್ಯೆಯಾಗಿದ್ದು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಸರ್ಕಾರ ಇದಕ್ಕೆ ಯಾವುದೇ ತಲೆಕೆಡಿಸಿಕೊಂಡಿಲ್ಲ. ನಾವು ಕೂಡ ಇದರ ವಿರುದ್ಧ ಹೋರಾಡುತ್ತಲೇ ಬಂದಿದ್ದೇವೆ. ಇನ್ನು ಮುಂದೆಯಾದರೂ ನಮ್ಮ ಗ್ರಾಮಗಳ ಜನರಿಗೆ ಸೂಕ್ತವಾದ ನ್ಯಾಯ ಕೊಡಿಸಬೇಕು, ಆನೆ ದಾಳಿಯಿಂದ ನಮ್ಮನ್ನು ರಕ್ಷಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಇಲ್ಲಿ ಆನೆ ದಾಳಿಯಿಂದ ಸುಮಾರು ಜನರು ಮೃತಪಟ್ಟಿರೋದು ಕೂಡ ಇದೆ ಎಂದು ನೆನಪಿಸಿದ್ರು. HCN ನ್ಯೂಸ್ ಅರ್ಕಲ್ಗೂಡು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪೊಲೀಸ್ ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ, ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಹಾಗೂ ಸಮಾಜದ ಜೊತೆ ಯಾವ ರೀತಿ ಹೊಂದಾಣಿಕೆ ಇರಬೇಕು ಈ ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನ ನಮ್ಮ ಟ್ರೈನಿಂಗ್ನಲ್ಲಿ ತಿಳಿಸಿಕೊಡ್ತಾರೆ ಎಂದು ಶಿವಾನಂದ್ ಹಾಗೂ ತರಬೇತಿ ಪಡೆಯುತ್ತಿರುವ PSIಗಳು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಪೊಲೀಸ್ ಮತ್ತು ಮಾಧ್ಯಮದೊಂದಿಗೆ ಸಂವಾದದಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕರಿಸಲು ತರಬೇತಿಗೆ ಬಂದಿರುವ PSIಗಳು ತರಬೇತಿಯಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಹೇಳಿಕೊಂಡರು. ಇದೇ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಈಗಾಗಲೇ ಪೊಲೀಸ್ PSI ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದು ಈ ನಿಟ್ಟಿನಲ್ಲಿ ನಾವುಗಳೆಲ್ಲ ತರಬೇತಿ ಪಡೆಯುತ್ತಿದ್ದೇವೆ. ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಎಂದು 1 ತಿಂಗಳ ಕೋರ್ಸ್ ಪರಿಚಯಿಸಿದ್ರು. ನಾವುಗಳು ಫೀಲ್ಡ್ನಲ್ಲಿ ಪೊಲೀಸ್ ಜವಾಬ್ದಾರಿ ಯಾವ ರೀತಿ ಇದೆ, ಇತರರೊಂದಿಗೆ ಯಾವ ರೀತಿ ಹೊಂದಿಕೊಂಡು ಹೋಗಬೇಕು, ಸಮಾಜದ ಜೊತೆ ಯಾವ ನಡೆಯಲ್ಲಿ ಹೊಂದಾಣಿಕೆ ಇರಬೇಕು ಈ ಬಗ್ಗೆ ತಿಳಿಯೋದು ಮುಖ್ಯ ಉದ್ದೇಶವಾಗಿದೆ. ಕಳೆದ 1 ತಿಂಗಳಿನಿಂದ ಹಾಸನ ಜಿಲ್ಲೆಯಲ್ಲಿಯೇ ಇದ್ದು ಒಬ್ಬೊಬ್ಬರು ಒಂದೊಂದು ಪೊಲೀಸ್ ಠಾಣೆಗೆ ಹಾಕಿದ್ದು 1 ತಿಂಗಳು ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ತೆಗೆದುಕೊಳ್ಳಲಾಯಿತು ಎಂದರು. ಪೊಲೀಸ್ ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ, ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಈ ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನ ನಮ್ಮ ಟ್ರೈನಿಂಗ್ನಲ್ಲಿ ತಿಳಿಸಿಕೊಡುತ್ತಾರೆ.
ಇದು ಈ ತಿಂಗಳಲ್ಲಿ ನಮಗಾಗಿರುವ ಅನುಭವವಾಗಿದ್ದು ಇನ್ನು ಮುಂದೆ 6 ತಿಂಗಳ ತರಬೇತಿ ಇದೆ. ಯಾವ ರೀತಿ ಫೋಕಸ್ ಮಾಡಬೇಕು, ಇದರಲ್ಲಿ ವಿವಿಧ ರೀತಿಯ ಕೋರ್ಸ್ಗಳಿರುತ್ತದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಮುಂದೆ ನಮಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ. ಮುಂದಿನ 6 ತಿಂಗಳ ಕೋರ್ಸ್ನಲ್ಲಿ ನಮ್ಮನ್ನ ನಾವು ಗಟ್ಟಿಗೊಳಿಸುವುದಕ್ಕೆ ಈ ಒಂದು ಪ್ರಯತ್ನ ಆಗಿದೆ ಎಂದು ಹೇಳಿದ್ರು. ಸಂವಾದದಲ್ಲಿ ತರಬೇತಿ ಪಡೆಯಲು ಆಗಮಿಸಿರುವ ಪಿಎಸ್ಐ ಶಿವಾನಂದ್, ಶಿವರಾಜ್ ಪಾಟೀಲ್, ಶಿವಕುಮಾರ್, ಶಿವರಾಮ್, ಶಿವಪ್ರಸಾದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಅವರು ನಮ್ಮ ಹತ್ರ ಬರೋದಲ್ಲ, ನಾವೇ ಮನೆಗೆ ಹೋಗಿ ಅವರ ಅಹವಾಲುಗಳನ್ನ ತಿಳ್ಕೊಂಡು ಸ್ವೀಕರಿಸಿ ಅದಕ್ಕೆ ಸೂಕ್ತ ಪರಿಹಾರ, ಅಲ್ಲೇ ಏನಾದ್ರು ಪರಿಹಾರ ಸಿಗಂಗಿದ್ರೆ ಅಲ್ಲೇ ಕೊಡ್ತೀವಿ. ಅಲ್ಲಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಹೈಯರ್ ಸ್ಟೇಷನ್ ಲೆವೆಲ್ಗೋ ಅಥವಾ ನಮ್ಮ ಹೈಯರ್ ಆಫೀಸ್ಗೋ ತಿಳಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಈ ತರ ನಾಗರಿಕ ಕೇಂದ್ರಿತ ಪೀಪಲ್ ಸೆಂಟ್ರಿಕ್ ಜಾಬ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಅದಕ್ಕೆ ನಿಮ್ಮ ಮುಖಾಂತರ ಎಲ್ಲಾ ಜನಕ್ಕೆ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದೀವಿ. ಒಂದು 9 ತಿಂಗಳು ತರಬೇತಿ ಇತ್ತು ಅಂತ ಹೇಳಿದ್ರಿ. ಈಗ ಅದನ್ನ 3 ತಿಂಗಳು ವಿಸ್ತರಿಸಿ 1 ವರ್ಷ ಆಗಿದೆ. ಸೊ ಹಿಂದೆ ನಿಮ್ಗಿಂತ ತರಬೇತಿಯನ್ನು ಪಡೆದಿದ್ದಾರೆ. ಅವ್ರಿಗೆ ನಿಮ್ಮ ಇಲಾಖೆ KPA ಕಡೆಯಿಂದ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ತರಬೇತಿ ಯಾವ ರೀತಿ ಇತ್ತು? ಸೊ ಈಗ ನೀವು ಬಂದಿದ್ದೀರಲ್ಲ, ಈಗ ಆಧುನಿಕವಾಗಿ ಅವ್ರಿಗಿಂತ ವಿಭಿನ್ನವಾಗಿ ನಿಮಗೆ ತರಬೇತಿ ಸಿಗ್ತಾ ಇದೆ. ಆಕ್ಚುಲಿ ನಮ್ ಹಿಂದಿನ ಬ್ಯಾಚ್ಗಳಲ್ಲಿ ಏನ್ ತರಬೇತಿ ಪಡೆದಿದ್ರು ಅದು ಏನಂತೀವಿ, ಕ್ಲಾಸಿಕಲ್ ಕ್ರೈಮ್ಸ್ ಅಂತ ಕರಿತೀವಿ. ಹಳೆ ರೀತಿ ಕ್ರೈಮ್, ಒಂದು ಕಳ್ತನ ಆಗಿರ್ಬೋದು, ಇವೆಲ್ಲ ಹಳೆ ತರ ಕ್ರೈಮ್ಗಳು. ಸೊ ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಕರಿತೀವಲ್ಲ. ಸೊ ಇವಾಗ ಏನಾಗ್ತಿದೆ, ಆ ಕ್ರೈಮ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟು ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ. ಹೌದಲ್ಲ ಸರ್? ಸೈಬರ್ ಕ್ರೈಮ್ಸ್ ಮತ್ತೆ ಟೆಕ್ನಾಲಜಿಕಲ್ ಓರಿಯೆಂಟೆಡ್. ಆಲೂರು ತಾಲೂಕಿನ ಕುಂದೂರು ಹೋಬಳಿ ಗಂಗರ ಗ್ರಾಮದ ಬಳಿ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಒಂಟಿ ಸಲಗ ದೇವರಾಜ್ ಎಂಬುವರ ಜಮೀನಿನಲ್ಲಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕವನ್ನ ಉಂಟುಮಾಡಿದೆ. ಈ ಭಾಗದಲ್ಲಿ ಜಮೀನಿನ ಪಕ್ಕದಲ್ಲಿದ್ದ ಜಾನುವಾರುಗಳನ್ನು ಹಾಗೂ ಸ್ಥಳೀಯರನ್ನು ಅಟ್ಟಾಡಿಸಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದು ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂಟಿ ಸಲಗವನ್ನ ಕಾಡಿಗಟ್ಟಲು ಪ್ರಯತ್ನಿಸಿದ್ದಾರೆ. ಹಲವು ತಿಂಗಳಿನಿಂದ ನೆಮ್ಮದಿಯಿಂದ ಇದ್ದ ತಾಲೂಕಿನ ಜನತೆಗೆ ಮತ್ತೆ ಕಾಡಾನೆ ಆತಂಕ ಉಂಟಾಗಿದೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಪಿಕ್ಚರ್ ಪ್ಯಾಲೇಸ್ ಬಳಿ ಇರುವ ರಜತ ಕಾಂಪ್ಲೆಕ್ಸ್ನ ಸನ್ಮಾನ್ ಹೋಟೆಲ್ ಹಿಂಭಾಗದ ರಸ್ತೆ ಸಂಪೂರ್ಣ ಗಬ್ಬು ನಾರುತ್ತಿದ್ದು ಕಸದ ರಾಶಿಯಿಂದ ಅಲ್ಲಿನ ಅಂಗಡಿ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಕಂಗೆಟ್ಟಿದ್ದಾರೆ. ಸುತ್ತಮುತ್ತಲೂ ವ್ಯಾಪಾರದ ಅಂಗಡಿಗಳನ್ನು ಹೊಂದಿರುವ ಈ ರಸ್ತೆ ತ್ಯಾಜ್ಯ ಎಸೆಯಲು ಹಾಗೂ ಮೂತ್ರ ವಿಸರ್ಜನೆಗೆ ಬಳಕೆಯಾಗುತ್ತಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ದುರ್ವಾಸನೆ ತಾಳಲಾರದೆ ಹಾಸನ ಮಹಾನಗರ ಪಾಲಿಕೆಗೆ ಹಿಡಿಶಾಪ ಹಾಕುವಂತಾಗಿದೆ. ಸುತ್ತಮುತ್ತಲ ಮಾರುಕಟ್ಟೆ ವ್ಯಾಪಾರಸ್ಥರು ಉಳಿದ ತ್ಯಾಜ್ಯವನ್ನು ತಂದು ಅಲ್ಲಿ ಹಾಕೋದ್ರಿಂದ ರಸ್ತೆ ಸಂಪೂರ್ಣ ದುರ್ನಾತ ಬೀರುತ್ತಿದೆ. ಇದಲ್ಲದೆ ಸುತ್ತಮುತ್ತಲಿನ ಗ್ರಾಹಕರು ಹಾಗೂ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆಗೆ ಬಳಕೆಯಾಗುತ್ತಿರುವ ರಸ್ತೆಯನ್ನು ಸ್ವಚ್ಛಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಇತ್ತ ತಿರುಗಿ ನೋಡಿಲ್ಲ. ಈ ಕೊಳಚೆ ಪ್ರದೇಶದಿಂದ ಸುತ್ತಮುತ್ತಲ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತಿದ್ದು ಕೂಡಲೇ ಇದನ್ನು ಸ್ವಚ್ಛ ಮಾಡಿ ಸಹಕಾರ ನೀಡಬೇಕೆಂದು ಅಂಗಡಿ ಮಾಲೀಕರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಹಾಸನ್. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಅಂದ್ರೆ ನಾವು ಇದು ಬಂದು ತುಂಬಾ ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಅದರಲ್ಲೂ ಯಾವ್ದಾರ ಅಧಿಕಾರಿಗಳು ಬಂದಿಲ್ಲ ಒಂದು 10 ನಿಮಿಷ ನಿಂತ್ಕೊಳ್ಳಿ, ನಾವು ಅವ್ರದ್ದು ಕೇಳಿದಷ್ಟು ಇದು ಮಾಡ್ತೀವಿ. ನೋಡಿ ಇದು ಕ್ಲೀನ್ ಮಾಡಿರೋದು ಬರೀ ಈಗ ಒಂದು 5-6 ದಿನದ ಹಿಂದೆ ಅಷ್ಟೇ ಕ್ಲೀನ್ ಮಾಡಿರೋದು. ಈಗ ಎಷ್ಟೋ ಗಲೀಜಿದೆ. ಆಮೇಲೆ ಸೊಳ್ಳೆಗಳ ಕಾಟ ಅಂತೂ ಕೇಳಬೇಡಿ, ತುಂಬಾ ವಾಸನೆ ಬರುತ್ತೆ, ತುಂಬಾ ಸ್ಮೆಲ್ ಬರುತ್ತೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟೋ ಅಂಗಡಿಗಳಿದ್ದು ಸುಮಾರು ಖಾಲಿ ಆಗ್ತಿದೆ ಅಂಗಡಿಗಳು. ಆಮೇಲೆ ಜನಗಳು ಬರ್ತಾ ಇಲ್ಲ, ತುಂಬಾ ಸಮಸ್ಯೆಗಳಾಗ್ತಿದೆ, ಹೆಲ್ತ್ ಇಶ್ಯೂ ತುಂಬಾ ಬರ್ತಿದೆ. ಯಾರು ಅಧಿಕಾರಿಗಳಿದ್ರೆ ಒಂದು 10 ನಿಮಿಷ ನಿಂತ್ಕೊಳ್ಳಿ ಸರ್, ಅವ್ರಿಗೆ ಕೇಳ್ತೀವಿ ನಾವು. ಅರ್ಕಲ್ಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಕೊಡಕಳ್ಳಿ ಗ್ರಾಮ, ದುಮ್ಮಿಕೊಪ್ಪಲು, ಚಿಕ್ಕಮಗ್ಗೆ ಗ್ರಾಮ, ದೊಡ್ಡಮಗ್ಗೆ ಗ್ರಾಮಗಳಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎ ಮಂಜು ಗುದ್ದಲಿ ಪೂಜೆ ಕಾರ್ಯ ನೆರವೇರಿಸಿದರು.
ನಂತರ ಮಾತನಾಡಿ ತುರ್ತಾಗಿ 1 ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ರು. ಈ ಕಾಮಗಾರಿಯ ಗುಣಮಟ್ಟವನ್ನು ಕಾಪಾಡಿಕೊಂಡು ನಿಗದಿತ ಅವಧಿಯಲ್ಲಿ ಮುಗಿಸಬೇಕು. ಗ್ರಾಮಸ್ಥರು ಸಹ ಕಾಮಗಾರಿಯನ್ನು ನೋಡಿಕೊಂಡು ಗುಣಮಟ್ಟವಾಗಿ ಮಾಡಿಸಿಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ರಾಜೇಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಗ್ರಾಮದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಪ್ರಥಮ ಬಾರಿಗೆ ನಮಗೆ ಕೊಟ್ಟಂತ ಅನುದಾನದಲ್ಲಿ ಅರ್ಕಲಗೂಡು ತಾಲೂಕಿನಲ್ಲಿ 1,65,00,000 ರೂಪಾಯಿನಲ್ಲಿ ಮಗ್ಗೆ, ಕೊಡಕಳ್ಳಿ, ಮಗ್ಗೆ ಕಾಲೋನಿ ಮತ್ತು ದುಮ್ಮಿ ಇಷ್ಟು ಊರುಗಳಿಗೆ 1,65,00,000 ರೂಪಾಯಿನಲ್ಲಿ ರಸ್ತೆಗಳನ್ನು ನಾವು ಕಾಮಗಾರಿಯನ್ನು ನಾವು ಮಾಡ್ತಾ ಇದ್ವಿ. ಈಗ ಅದೇ ರೀತಿ ಗ್ರಾಮಸ್ಥರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ತಾಲೂಕಿನಲ್ಲಿ ಜೆಜೆಎಂ ಕಾಮಗಾರಿ ಕಳಪೆ ಕೆಲಸ, ಸಂಪೂರ್ಣ ಹಾಳಾಗಿರುವ ಸಾರ್ವಜನಿಕ ರಸ್ತೆ, ಸಾರ್ವಜನಿಕರ ಆಕ್ರೋಶ. ಮುಸ್ಲಿಮರಿಗೆ ಹೂಡಾ ಅಧ್ಯಕ್ಷ ಸ್ಥಾನ ನೀಡಲು ಸಿಎಂಗೆ ಮನವಿ, ಬೃಹತ್ ಪ್ರತಿಭಟನೆ, ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ, ಸಮುದಾಯದವರಲ್ಲೇ ಭಿನ್ನರಾಗ ಆರಂಭ. ಕೆಎಸ್ಆರ್ಟಿಸಿ ಡಿಪೋಯಿಂದ ಡೈರಿ ವೃತ್ತದ ಫುಟ್ಪಾತ್ನಲ್ಲಿ ಸಂತೆ, ಆ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರಾಕರಣೆ. ವಾರದ ಸಂತೆಗೆ ಅಡಚಣೆ ಮಾಡದಂತೆ ಒತ್ತಾಯಿಸಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.